ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂತ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒದಗಿಸಿಕೊಟ್ಟಂತ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆನ ಸಲ್ಲಿಸುವರಾಗಿ ನಮ್ಮನ್ನು ಎಷ್ಟು ಅತ್ಯಧಿಕವಾಗಿ ಪ್ರೀತಿಸುವಂತ ದೇವರು ನಮ್ಮ ಮೇಲೆ ತನ್ನ ಉದ್ದೇಶವನ್ನ ತನ್ನ ಚಿತ್ತವನ್ನು ನೆರವೇರಿಸಬೇಕೆಂಬುದಾಗಿ ಆದಿಯಲ್ಲಿಯೇ ನಮ್ಮನ್ನು ಆರಿಸಿಕೊಂಡು ಇದುವರೆಗೂ ಏನೇ ನಷ್ಟಗಳು ಕಷ್ಟಗಳು ಎದುರಾದರೂ ಕೂಡ ತನ್ನ ರೆಕ್ಕೆಯ ಮರೆಚಾಳಿನಲ್ಲಿ ಮರೆಮಾಚಿಕೊಂಡು ನಮ್ಮನ್ನು ಕಾದು ಕಾಪಾಡಿ ಈ ಒಂದು ನೂತನ ದಿನವನ್ನು ಕಾಣಲಿಕ್ಕೂ ಈ ಶುಭ ಮುಂಚಾನೆ ಸಮಯದಲ್ಲಿ ಆತನ ಚಿತ್ತವನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಆತನ ಉದ್ದೇಶದ ಪ್ರಕಾರ ನಾವು ನಡೀಲಿಕ್ಕೆ ದೇವರು ಈ ದಿನವನ್ನು ಏರ್ಪಡಿಸಿಕೊಟ್ಟಿರುವಾಗ ಹಾಗಿದ್ರೆ ಆತನು ನಮಗಾಗಿ ನಮ್ಮ ಕ್ರಿಸ್ತ ನಮಗಾಗಿ ಏರ್ಪಡಿಸಿದಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಕೀರ್ತನೆಗಳು 55ನೇ ಕೀರ್ತನೆ 22ನೇ ವಚನ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ಈ ಲೋಕದ ಯಾತ್ರೆಯಲ್ಲಿ ಚಿಂತೆಗಳಿಲ್ಲದ ಮನುಷ್ಯರು ಯಾರೂ ಇಲ್ಲ. ಹೌದಾ? ಯಾರು ಇದ್ದೀರಾ? ನನಗೆ ಯಾವ ಚಿಂತೆ ಇಲ್ಲ ಅನ್ನುವಂತ ಹೇಳುವಂಥವ್ರು ಯಾರು ಇದ್ದೀರಾ? ಇಲ್ಲವೇ ಇಲ್ಲ. ಎಲ್ಲರಿಗೂ ಏನೋ ಒಂದು ಚಿಂತೆ, ಕುಟುಂಬದ ಚಿಂತೆ, ಮಕ್ಕಳ ಚಿಂತೆ, ವಿದ್ಯಾಭ್ಯಾಸದ ಚಿಂತೆ, ಕೆಲವೊಬ್ಬರಿಗೆ ವಿವಾಹದ ಚಿಂತೆ, ಕೆಲವೊಬ್ಬರಿಗೆ ಉದ್ಯೋಗದ ಚಿಂತೆ, ಕೆಲವೊಬ್ಬರಿಗೆ ಸೇವೆಯ ಚಿಂತೆ. ಆಮೇನ್. ಪ್ರತಿಯೊಬ್ಬರಿಗೂ ಅವರವರದೇ ಆದಂತ ಚಿಂತೆಗಳಿದೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ. ಆಮೇನ್. ಆದ್ರೆ ದೇವ್ರು ಹೇಳ್ತಾ ಇದ್ದಾರೆ, ಚಿಂತೆ ಮಾಡಿ 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 ನಾವೇನು ಸಾಧಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ದೇವ್ರು ಹೇಳ್ತಾ ಇದ್ದಾರೆ, ಭಕ್ತನು ರೂಪದಲ್ಲಿ ದೇವ್ರು ತಿಳಿಸ್ತಾ ಇದ್ದಾರೆ, ನಿಮ್ಮ ಚಿಂತಾಭಾರವನ್ನ ಯೆಹೋವನ ಮೇಲೆ ಹಾಕು. ಆಮೇನ್. ಯೆಹೋವನ ಮೇಲೆ ಹಾಕುವಾಗ ನಮ್ಮ ತಂದೆ ಆದಂತ ದೇವರು ನಮಗಾಗಿ ಚಿಂತಿಸುವಂತ ದೇವರಾಗಿದ್ದಾರೆ. ಅದಕ್ಕಾಗಿ ದೇವರು ನಿಮ್ಮ ಚಿಂತಾಭಾರವನ್ನು ನನ್ನ ಮೇಲೆ ಹಾಕ್ರಿ, ನಾನ್ ನಿಮಗೋಸ್ಕರ ಚಿಂತಿಸ್ತೇನೆ. ನಾಳೆ ಕುರಿತು ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ, ನಾಳೆ ಕುರಿತು ನಾಳೆಯೇ ಚಿಂತೆ ಮಾಡುತ್ತದೆ ಎಂಬುದಾಗಿ ದೇವರಿಗೊಂದು ಭರವಸೆ, ದೇವರೇ ನಮಗೆ ಒಂದು 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 ಧೈರ್ಯ ಕೊಡ್ತಾ ಇದ್ದಾರೆ. ಯಾಕೆ ಚಿಂತೆ ಮಾಡ್ತೀರಿ? ಆದಿಯಲ್ಲಿ ನಿಮ್ಮನ್ನು ಆರಿಸಿಕೊಂಡಂತ ನಾನು ನಿಮಗೆ ಏನೇನು ಅವಶ್ಯವೋ, ಯಾವಾಗ ಏನು ಅವಶ್ಯವೋ ನನಗೆ ಗೊತ್ತಿಲ್ವಾ? ಖಂಡಿತವಾಗಿಯೂ ಯಾವ ಸಮಯದಲ್ಲಿ ನಿಮಗೆ ಏನ್ ಬೇಕೋ ಅದನ್ನೇ ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಆದ್ರೆ ನಾವು ವಿಪರೀತವಾಗಿ ಆಲೋಚನೆ ಮಾಡ್ತಾ ಇರ್ತೇವೆ. ಚಿಂತೆ ಮಾಡಿ ಅನಾರೋಗ್ಯಕ್ಕೆ ಗುರಿಯಾಗಿ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಇವ್ರ ಮೇಲೆ ಕೋಪ ಮಾಡ್ಕೊಂಡು ಇನ್ನೂ ಕುಗ್ಗಿ ಹೋಗುವುದು ಬಿಟ್ಟು ಇನ್ನೂ ನಷ್ಟ ಹೊಂದುವುದು ಬಿಟ್ರೆ ನಾವೆಷ್ಟು ಬಾರಿ ಹೇಳಿರೋ ಅದೇ ಪ್ರಕಾರ ಜೀವಿಸ್ತಾ ಇರ್ತಾರೆ. ಅಂತ ಸ್ಥಿತಿಯಲ್ಲಿ ನೀವಿದ್ದೀರಾ? ಅಯ್ಯೋ ಅದೇ ಸಿಸ್ಟರ್ ಚಿಂತೆ ಮಾಡ್ದಲೇ ಇರಕ್ಕಾಗತ್ತೆ ಎಂಬುದಾಗಿ ಮಾತಾಡ್ತೀರಾ? ದೇವರೇ ಹೇಳಿದ್ಮೇಲೆ ಚಿಂತೆ ಮಾಡಬೇಡ ಅಂತ ಹೇಳಿ ಇನ್ನ ನಾವು ಯಾರು ಪ್ರಿಯರೇ? ದೇವರಿಗೆ ಗೊತ್ತು ನಮ್ಮ ಪರಿಸ್ಥಿತಿ, ಅಣು ಅಣು ಇಂಚು ಇಂಚು ಕೂಡ ನಮ್ಮೆಲ್ಲರ ಸ್ಥಿತಿಗತಿಗಳು ನಮ್ಮ ದೇವರಿಗೆ ಗೊತ್ತು. ನಾವು ಅಂದುಕೊಳ್ತಾ ಇದ್ದೀವೇನೋ ನಮ್ಮ ಪರಿಸ್ಥಿತಿ ಯಾರಿಗೂ ಅರ್ಥ ಆಗೋದಿಲ್ಲ. ಹೆತ್ತ ತಂದೆ ತಾಯಿಗಳನ್ನ ನಾನು ಅರ್ಥ ಮಾಡ್ಕೊಂತಿಲ್ಲ. ಹೆತ್ತ ಮಕ್ಕಳೇ ನಮ್ಮನ್ನ ಅರ್ಥ ಮಾಡ್ಕೊಳ್ತಿಲ್ಲ, ನಮಗೇನ್ ಬೇಕೋ ಅವ್ರಿಗೂ ಅರ್ಥ ಆಗ್ತಾ ಇಲ್ವಲ್ಲ. ಇದಕ್ಕಾಗಿ ನಾವು ಹೆತ್ತಿದ್ದೆಂಬುದಾಗಿ ತಂದೆ ತಾಯಿಗಳು ಮಕ್ಕಳ ಮೇಲೆ ಚಿಂತೆ ಮಾಡ್ಕೊಂಡು ಬೇಸರ ಪಡ್ತಾ ಇರ್ತಾರೆ. ಗಂಡ ಹೆಂಡತಿಯ ಚಿಂತೆ, ಹೆಂಡತಿ ಗಂಡನ ಚಿಂತೆ. ಅಯ್ಯೋ ನನ್ನ ಗಂಡಿಗೆ ನನ್ನ ಬಗ್ಗೆ ಏನು ಗೊತ್ತಿಲ್ಲ, ಅರ್ಥನೇ ಮಾಡ್ಕೊಳ್ಳಲ್ಲ ಅನ್ನುವಂಥವ್ರು ಕೆಲವೊಬ್ರು ಇರ್ತೀರಿ. ಅಯ್ಯೋ ನನ್ನ ಹೆಂಡತಿ ನನ್ನ ಯಾವಾಗ್ಲೂ ನನ್ನನ್ನು ಪೀಡಿಸ್ತಾನೆ ಇರ್ತಾರೆ, ನಾನು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಚಿಂತೆ ಮಾಡ್ತಾ ಇರ್ತಾರೆ ಕೆಲವೊಬ್ರು. ಕುಟುಂಬದಲ್ಲಿ ಏನೋ ಒಂದು ಚಿಂತೆ, ಹೌದಾ? ಎಜುಕೇಶನ್ ಚಿಂತೆ, ಸಾಲಬಾಧದ ಚಿಂತೆ, ಅನಾರೋಗ್ಯದ ಚಿಂತೆ. ಆದ್ರೆ ದೇವ್ರು ಹೇಳ್ತಾ ಇದ್ದಾರೆ, ನಮ್ಮ ಚಿಂತಾಭಾರ ಮನುಷ್ಯರ ಮೇಲೆ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಯಾರು ಹೊತ್ಕೊಳ್ಳಲ್ಲ ನಮ್ಮ ಚಿಂತಾಭಾರವನ್ನ. ಅದು ದೇವರು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ, ಮಗಳೇ ನಾನಿದ್ದೀನಿ ನಿನಗೆ, ನಿನ್ನ ಚಿಂತಾಭಾರ ನನ್ನ ಮೇಲೆ ಹಾಕು, ನಿನಗೋಸ್ಕರ ಚಿಂತಿಸ್ತೀನಿ, ನಿನ್ನ ಪ್ರತಿ ಭಾರವನ್ನ ನಾನು ನೀಗಿಸ್ತೀನಿ, ನಿನ್ನ ಪ್ರತಿ ನೋವನ್ನ ನಾನು ತೊಲಗಿಸ್ತೀನಿ. ಮಗನೇ ಯಾಕೆ ಆಲೋಚನೆ ಮಾಡ್ತಾ ಇದೆಯಾ? ಏನ್ ನಿನ್ ಚಿಂತೆ? ನನ್ನ ಹತ್ರ ಬಾ, ಹೇಳು, ನೀನು ಚಿಂತಾಭಾರ ನನ್ನ ಮೇಲೆ ಹಾಕು. ಎಷ್ಟು ಉದ್ದಾಗಿ ದೇವ್ರು ಕರೀತಾ ಇದ್ದಾರಲ್ಲ. ಅದಕ್ಕಾಗಿ ಅನ್ನಳಿಗೊಂದು ಚಿಂತೆ, ವೇದನೆ, ನೋವು, ಪ್ರತಿದಿನ ಒಂದು ಕಿರುಕುಳ. ಅದಕ್ಕಾಗಿ ಚಿಂತೆಯನ್ನ ದೇವರ ಮುಂದೆ ಹೇಳಿಕೊಳ್ಳಲಿಕ್ಕೆ ಬಂದ್ಲ ಅನ್ನಳು.
ಆ ಚಿಂತ ಭಾರವನ್ನೆಲ್ಲ ದೇವರ ಮೇಲೆ ಹಾಕ್ಬಿಟ್ಲು ಪ್ರಿಯರೇ. ಆಮೇಲೆ ಆಗ ದೇವರು ಆಕೆ ಚಿಂತೆಯನ್ನು ತೆಗೆದುಕೊಂಡಂತ ದೇವರು ನಲ್ಲಿ ಯಾಜಕನ ಮೂಲಕ ಮಾತನಾಡ್ತಿದ್ದಾರೆ. ಇನ್ನ ಚಿಂತ ಭಾರ ಆಲ್ರೆಡಿ ದೇವರು ಹೊತ್ತಾಯ್ತು, ಸಂತೋಷವಾಗಿ ಹೋಗು. ಆಮೇಲೆ ಈ ರೀತಿ ದೇವರ ಸಮ್ಮುಖಕ್ಕೆ ಯಾರೆಲ್ಲ ಬಂದಿದ್ದಾರೋ ಅವರ ಚಿಂತೆಯನ್ನು ಒಪ್ಪಿಸಿಕೊಟ್ಟಿದ್ದಾರೆ. ಅವ್ರಿಗೆ ಬಿಡುಗಡೆ ಆಗಿದೆ. ಅವ್ರು ನಷ್ಟ ಹೊಂದಿಕೊಂಡಿಲ್ಲ, ಅವರು ಬಿಡುಗಡೆ ಹೊಂದಿಕೊಂಡಿದ್ದಾರೆ. ಅವ್ರ ಚಿಂತೆ ಭಾರದಿಂದ ಅವರು ದೂರ ಆಗಿದ್ದಾರೆ. ನಿಮ್ಮ ಏನೋ ಚಿಂತೆ ಭಾರ ಇರ್ಬೋದು, ಮನುಷ್ಯರೊಟ್ಟಿಗೆ ನೀವು ಪ್ರೀತಿಸುವಂತವರೊಟ್ಟಿಗೆ, ಅಕ್ಕವರೊಟ್ಟಿಗೋ, ತಂಗಿನೊಟ್ಟಿಗೋ, ಸಹೋದರೊಟ್ಟಿಗೋ, ಸ್ನೇಹಿತರೊಟ್ಟಿಗೆ ಹೇಳ್ಕೊಳ್ತಿರ್ಬೋದು. ಆ ಕ್ಷಣಕ್ಕೆ ಅಷ್ಟೇ ಮತ್ತೆ ಅದೇ ಒಂದು ಜಪ ಮಾಡ್ತಾ ಇರ್ತಾರೆ, ಅದೇ ಒಂದು ಆಲೋಚನೆ ಇರ್ತಾರೆ. ಆದರೆ ನೀನು ಯಾವಾಗ ದೇವರ ಸಮ್ಮುಖಕ್ಕೆ ಬರ್ತೀರೋ, ನೀವು ಯಾವಾಗ ದೇವರ ಸಮ್ಮುಖಕ್ಕೆ ಬಂದು ಒಪ್ಪಿಸಿಕೊಳ್ತೀರೋ, ದೇವರು ದೊಡ್ಡ ಬಿಡುಗಡೆ ಕೊಡ್ತಾರೆ, ಒಂದು ಸಮಾಧಾನ ಕೊಡ್ತಾರೆ. ಅಂತ ಸ್ಥಿತಿಯಲ್ಲಿ ನಮ್ಮನ್ನ ನಿಲ್ಲಿಸ್ತಾರೆ. ನಿಮ್ಮ ಏನೇ ಚಿಂತೆ ಭಾರ ಇದ್ರು ಕೂಡ ದೇವ್ರಿಗೆ ಒಪ್ಪಿಸಿಕೊಡಿ, ಧೈರ್ಯದಿಂದಿರಿ. ನಿಮ್ಮ ಎಲ್ಲ ವಿಜ್ಞಾಪನೆಗಳನ್ನ ಕಮೆಂಟ್ಗಳ ಮೂಲಕ ನಮಗೆ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸೋರಾಗಿದೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಮಹೋನ್ನತನೇ ನಿಮಗೆ ಸ್ತೋತ್ರ ಅಪ್ಪ. ಈ ವಾಗ್ದಾನವನ್ನ ನೋಡ್ತಾ ಇರುವಂತ ಎಷ್ಟೋ ಅಪ್ಪ ನಿನ್ನ ಮಕ್ಕಳ ಜೀವನದಲ್ಲಿ ಎಷ್ಟೋ ಚಿಂತ ಭಾರವನ್ನ ಇದೆ ಸ್ವಾಮಿ. ಚಿಂತ ಭಾರವನ್ನೆಲ್ಲ ಈ ವಾಗ್ದಾನವನ್ನ ಕೇಳಿ ಧೈರ್ಯಗೊಂಡು ನಿನಗೆ ಒಪ್ಪಿಸಿಕೊಡುವಾಗಲೇ ಅವ್ರ ಹೃದಯದಲ್ಲಿ ಒಂದು ನೆಮ್ಮದಿ, ಒಂದು ಸಮಾಧಾನವನ್ನು ಒದಗಿಸಿಕೊಡುತ್ತಾರೆ, ಧೈರ್ಯವನ್ನು ಒದಗಿಸಿಕೊಡು. ಈ ವಾಗ್ದಾನ ನಮ್ಮೆಲ್ಲನ ಆಶಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿದೆಲ್ಲವನ್ನು ಹೊಂದಿದ್ದೇವೆ ಜೀವಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.